ಹೆಚ್ಚುತ್ತಿರುವ ಹಸುವಿನ ಸಾವುಗಳಿಗೆ ಯಾರು ಹೊಣೆಗಾರರು? ಸಾಮಾಜಿಕ ಭದ್ರತಾ ಸೌಲಭ್ಯಗಳನ್ನು ಅಗತ್ಯವಿರುವ ಫಲಾನುಭವಿಗಳಿಗೆ ನಿರಾಕರಿಸುತ್ತಿರುವುದೇ ಹಸುವಿನ ಸಾವುಗಳು ಎಂದು ಆರೋಪಿಸಲಾಗಿರುವ ಪ್ರಕರಣಗಳಿಗೆ ಕಾರಣ. ಇತ್ತೀಚೆಗೆ ಹೊಸದಿಲ್ಲಿಯ ಹೃದಯ ಭಾಗದ ಬಡಾವಣೆಯೊಂದರಲ್ಲಿ 3 ಹೆಣ್ಣು ಮಕ್ಕಳು ಹಸಿವಿನಿಂದ ಸಾವಿಗೀಡಾದರೆಂಬ ದಾರುಣ ಸುದ್ದಿಯ ಹಲವಾರು ಪ್ರಶ್ನೆಗಳನ್ನ ಹುಟ್ಟುಹಾಕಿದೆ. ಸ್ವಾತಂತ್ರ್ಯ ಬಂದು 70 ವರ್ಷಗಳಾದ ಮೇಲೂ ಪ್ರಭುತ್ವವು ತನ್ನ ನಾಗರಿಕ ಹಸಿವಿನಿಂದ ರಕ್ಷಿಸಲು ವಿಫಲವಾಗುತ್ತಿರುವುದರ ಬಗ್ಗೆ ಮಾತ್ರವಲ್ಲದೆ ಭಾರತವು ಅನುಸರಿಸುತ್ತಿರುವ ಅಭಿವೃದ್ಧಿ ಮಾದರಿಯ ಬಗ್ಗೆಯೂ ಕೂಡ ಪ್ರಶ್ನೆಗಳು ಹುಟ್ಟಿಕೊಳ್ಳುತ್ತವೆ. ಜುಲೈ 24ರಂದು ಆ 3 ಮಕ್ಕಳು 8 ವಯಸ್ಸಿನ ಮಾನ್ಸಿ, 4 ವಯಸ್ಸಿನ ಶಿಖಾ ಮತ್ತು 2 ವಯಸ್ಸಿನ ಪಾರುಲ್ನ ಆಸ್ಪತ್ರೆಗೆ ತರುವ ವೇಳೆಗಾಗಲೇ ಪ್ರಾಣ ಹೋಗಿಯಾಗಿತ್ತು. ನಂತರ ನಡೆದ ಮರಣೋತ್ತರ ಪರೀಕ್ಷೆಯು ಅವು ಹಸಿವಿನಿಂದ ಸಂಭವಿಸಿದ ಸಾವು ಎಂದು ಬಯಲುಗೊಂಡಿತು. ಅವರ ತಂದೆ ಕಣ್ಮರೆಯಾಗಿದ್ದು, ಮಾನಸಿಕ ಅಸ್ವಸ್ಥ ಸ್ಥಿತಿಯಲ್ಲಿದ್ದ ಅವರ ತಾಯಿಯನ್ನ ಆಸ್ಪತ್ರೆಗೆ ಸೇರಿಸಲಾಗಿತ್ತು. ಭಾರತವು ಒಂದು ಕೈಗಾರಿಕಾ ಬಂಡವಾಳ ಸಮಾಜದಿಂದ ಗ್ರಾಹಕ ಬಂಡವಾಳ ವ್ಯವಸ್ಥೆಯೆಡೆಗೆ ಸಾಗುತ್ತಿದೆ ಎಂಬ ವರದಿಗಳು ಸಂದರ್ಭದ ವಿಪರ್ಯಾಸಕ್ಕೆ ಕನ್ನಡಿ ಹಿಡಿಯುತ್ತಿದೆ. ಹಾಗಿದ್ದಲ್ಲಿ ಎದುರಾಗುವ ಪ್ರಶ್ನೆ ಏನೆಂದರೆ, ಗ್ರಾಹಕರಾಗಿರುವವರು ಯಾರು ಮತ್ತು ಅವರು ಎಷ್ಟು ಖರೀದಿ ಮಾಡುತ್ತಿದ್ದಾರೆ? ಆಹಾರ ಮತ್ತು ಸೇವಾ ಉದ್ಯಮಗಳಲ್ಲಿ ಆಗುತ್ತಿರುವ ಹೆಚ್ಚಳವು ಸಮಾಧಾನಕರವಾಗಿದೆಯೇ ಎಂದು ಹೇಳುತ್ತದೆ. ಆದರೆ ಗ್ರಾಹಕ ಭಾರತಕ್ಕೆ ಈ ಹಸಿವಿನ ಸಾವುಗಳ ಬಗ್ಗೆ ಅರಿವಿದೆಯೇ? ಈ 3 ಮಕ್ಕಳ ಸಾವಿಗೆ ಮುಂಚೆ, ವಿಶೇಷವಾಗಿ ಕಳೆದ 6 ತಿಂಗಳಿನಿಂದಲೂ ನಿರ್ದಿಷ್ಟವಾಗಿ ಜಾರ್ಖಂಡ್ ರಾಜ್ಯದಿಂದ ಹಸಿವಿನ ಸಾವಿನ ಸರಣಿಗಳೇ ವರದಿಯಾಗುತ್ತಿದೆ. ಇದರ ಜೊತೆಗೆ ಕರ್ನಾಟಕ, ಉತ್ತರ ಪ್ರದೇಶ ಮತ್ತು ಛತ್ತೀಸ್ಗಢ ರಾಜ್ಯಗಳಿಂದಲೂ ಹಸಿವಿನ ಸಾವುಗಳು ವರದಿಯಾಗಿವೆ. ಇಂಥ ಪ್ರತಿಯೊಂದು ಪ್ರಕರಣಗಳಲ್ಲೂ ವ್ಯವಸ್ಥೆಯ ಸಂತ್ರಸ್ತ ಕುಟುಂಬಗಳಿಗೆ ದಕ್ಕಬೇಕಾದ ಸೌಲಭ್ಯಗಳನ್ನ ದೊರಕಿಸುವಲ್ಲಿ ವಿಫಲವಾಗಿದೆ ಎಂಬುದನ್ನ ದಿನಪತ್ರಿಕೆಗಳ ವರದಿಗಳು ಮತ್ತು ಸತ್ಯ ಶೋಧನಾ ತಂಡಗಳ ವರದಿಗಳು ಬಯಲು ಮಾಡಿವೆ. ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆಯ ಸಾರ್ವಜನಿಕ ಪಡಿತರ ಪದ್ಧತಿಯ ಮೂಲಕ ರಿಯಾಯಿತಿ ದರದಲ್ಲಿ ಆಹಾರ ಧಾನ್ಯಗಳನ್ನು ಒದಗಿಸುವುದನ್ನ, ಶಾಲಾ ಮಕ್ಕಳಿಗೆ ಬಿಸಿಯೂಟವನ್ನ ಪೂರೈಸುವುದನ್ನ, ಗರ್ಭಿಣಿಯರಿಗೆ ಪೋಷಕಾಂಶವನ್ನ ನೀಡುವ ಯೋಜನೆಯನ್ನ ಹಾಗೂ ಅಂಗನವಾಡಿಗಳ ಮೂಲಕ ಮಕ್ಕಳಿಗೆ ಪೂರಕ ಪೌಷ್ಟಿಕಾಂಶವನ್ನ ಒದಗಿಸುವ ಯೋಜನೆಗಳನ್ನ ಹೊಂದಿದೆ. ದಿಲ್ಲಿಯ ಪ್ರಕರಣಗಳಲ್ಲಿ ಮೃತಪಟ್ಟ ಮಕ್ಕಳಲ್ಲಿ ಹಿರಿಯವಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನ ಖಾತ್ರಿಗೊಳಿಸುವ ಕಾಯ್ದೆಯ ಪ್ರಕಾರ ಶಾಲೆಯಲ್ಲಿ ಭರ್ತಿಯಾಗಿ ನಿಯಮಿತವಾಗಿ ಮಧ್ಯಾಹ್ನದ ಬಿಸಿಯೂಟವನ್ನ ಪಡೆಯುತ್ತಿರಬೇಕಿತ್ತು. 2 ಮಕ್ಕಳಿಗೆ ಅಂಗನವಾಡಿ ಕೇಂದ್ರದ ಮೂಲ ಪೂರಕ ಪೌಷ್ಟಿಕಾಂಶಗಳು ದೊರೆಯಬೇಕಾಗಿತ್ತು. ದಿಲ್ಲಿಯ ರೋಜಿ ರೋಟಿ ಅಧಿಕಾರ್ ಅಭಿಯಾನ ಸಂಸ್ಥೆಯು ಈ ಪ್ರಕರಣದ ಬಗ್ಗೆ ನಡೆಸಿದ ಸತ್ಯ ಶೋಧನಾ ವರದಿಯು ಹೇಳುವ ಪ್ರಕಾರ ಈ ಸವಲತ್ತುಗಳು ಆ ಮಕ್ಕಳಿಗಿದ್ದ ಪ್ರದೇಶದಲ್ಲಿ ಲಭ್ಯವಿದ್ದರೂ ಆ ಮಕ್ಕಳ ಸಾವು ಸಂಭವಿಸಿದ ತಿಂಗಳ ಮುಂಚಿನಿಂದಲೂ ಆ ಮಕ್ಕಳಲ್ಲಿಗಾಗಲಿ ಅವರ ಪೋಷಕರಿಗಾಗಲಿ ದೊರೆಯುತ್ತಿರಲಿಲ್ಲ. ಅವರು ವಲಸೆ ಬಂದವರಾಗಿದ್ದು ಮತ್ತು ಅವರ ಬಳಿ ಸೂಕ್ತವಾದ ದಾಖಲೆ ಪತ್ರಗಳಿರದಿದ್ದರಿಂದ ಈ ಸೌಲಭ್ಯಗಳನ್ನು ಪಡೆದುಕೊಳ್ಳಲು ನೋಂದಣಿ ಮಾಡಿಕೊಳ್ಳದೆ ಕಷ್ಟವಾಗಿತ್ತು ಅಥವಾ ಪ್ರಾಯಶಃ ದಿಲ್ಲಿಗೆಂದು ನಿಗದಿಯಾಗಿದ್ದ ಪಡಿತರ ಚೀಟಿಗಳ ವಿತರಣೆಯು ಮುಗಿದು ಹೋಗಿದ್ದು ಇದಕ್ಕೆ ಕಾರಣವಿರಬಹುದು. ಪ್ರಕರಣದ ಹಿಂದಿನ ನಿರ್ದಿಷ್ಟ ಕಾರಣಗಳ ಬಗ್ಗೆ ಇನ್ನೂ ತನಿಖೆ ನಡೆಸಲಾಗುತ್ತಿದ್ದರೂ ಹಸಿವಿನ ಸಾವುಗಳೆಂದು ಈವರೆಗೆ ವರದಿಯಾಗಿರುವಂತಹ ಇಂತಹ ಎಲ್ಲಾ ಪ್ರಕರಣಗಳನ್ನು ಅಧಿಕಾರಶಾಹಿಯು ಮುಂದೊಡ್ಡುವ ಅಡ್ಡಿಗಳಿಂದಾಗಿ ಅಥವಾ ಸರ್ಕಾರವು ಹೇರುತ್ತಿರುವ ಸಂಪನ್ಮೂಲಗಳ ಮೇಲಿನ ನಿರ್ಬಂಧಗಳಿಗಾಗಿ ಆಹಾರ ಭದ್ರತಾ ಕಾಯ್ದೆ ಅಥವಾ ಇತರ ಸಾಮಾಜಿಕ ಭದ್ರತಾ ಪಿಂಚಣಿ ಸೌಲಭ್ಯಗಳು ಸಂತ್ರಸ್ತರಿಗೆ ನಿರಾಕರಿಸಲ್ಪಟ್ಟಿವೆ. ಸುದೀರ್ಘ ಕಾಲದ ಹಸಿವಿನ ಹಿನ್ನೆಲೆಯಿಂದ ಆಗಿರುವ ಈ ಸಾವುಗಳು ದೇಶದಲ್ಲಿ ಹಲವಾರು ಬಗೆಯ ಮತ್ತು ವಿಶಾಲ ವ್ಯಾಪ್ತಿಯುಳ್ಳ ಸಾಮಾಜಿಕ ಭದ್ರತಾ ಯೋಜನೆಗಳು ಲಭ್ಯವಿದ್ದರೂ ಅತ್ಯಂತ ಅಂಚಿನಲ್ಲಿ ಬದುಕುತ್ತಿರುವ ಜನರು ಮಾತ್ರ ಅದರ ವ್ಯಾಪ್ತಿಯಿಂದ ಹೊರಗಡೆಯೇ ಉಳಿದಿದ್ದಾರೆ ಎಂಬ ವಾಸ್ತವವನ್ನ ಮತ್ತೊಮ್ಮೆ ಸಾಬೀತುಪಡಿಸಿದ್ದೇವೆ. ಹೀಗಾಗಿ ಅಸ್ತಿತ್ವದಲ್ಲಿರುವ ಯೋಜನೆಗಳ ಅನುಷ್ಠಾನವನ್ನ ಇನ್ನಷ್ಟು ಬಿಗಿಯಾಗಿ ಮಾಡುವ ಕ್ರಮಗಳನ್ನ ತೆಗೆದುಕೊಳ್ಳಬೇಕಾಗಿದೆ.
ಜೊತೆಗೆ ದೇಶದ ಇತರ ಭಾಗಗಳಲ್ಲಿ ಪ್ರಾಯೋಗಿಕವಾಗಿ ಪರಿಚಯಿಸಿ ಉತ್ತಮ ಫಲಿತಾಂಶಗಳನ್ನ ಕಂಡಿರುವ ಕಾರ್ಯಕ್ರಮಗಳಾದ ನಗರ ಪ್ರದೇಶಗಳಲ್ಲಿ ಸಮುದಾಯದ ಅಡುಗೆ ಮನೆಗಳು, ಪಡಿತರ ಪದ್ಧತಿಯ ಮೂಲಕ ವಿಶೇಷವಾಗಿ ಬುಡಕಟ್ಟು ಪ್ರದೇಶಗಳಲ್ಲಿ ಪ್ರದೇಶವಾರು ವೈವಿಧ್ಯತೆ ಉಳ್ಳ ಆಹಾರ ಧಾನ್ಯಗಳ ವಿತರಣೆ, ರಜಾ ದಿನಗಳಲ್ಲಿ ಶಾಲೆಗಳಲ್ಲಿ ಮಕ್ಕಳಿಗೆ ಮಧ್ಯಾಹ್ನದ ಊಟದ ವಿತರಣೆಯಂತಹ ಯೋಜನೆಗಳನ್ನ ದೇಶದಾದ್ಯಂತ ಜಾರಿಗೆ ತರುವ ಜರೂರಿ ಇದೆ. ರೇಪ್ ಕೇಸ್ಗೆ ಬಿಹಾರ ಸಚಿವೆ ಬಲಿ, 34 ಬಾಲಕಿಯರಿಗೆ ಲೈಂಗಿಕ ಕಿರುಕುಳ, ಪತಿ ನಂಟಿನ ಹಿನ್ನೆಲೆಯಲ್ಲಿ ರಾಜೀನಾಮೆ. ಮುಜಾಫರ್ಪುರ ಹೆಣ್ಣು ಮಕ್ಕಳ ಪುನರ್ವಸತಿ ಕೇಂದ್ರದಲ್ಲಿ 34 ಅಪ್ರಾಪ್ತೆಯರ ಮೇಲೆ ಅತ್ಯಾಚಾರ ನಡೆದ ಪ್ರಕರಣ ಸಂಬಂಧ ಬಿಹಾರದ ಸಮಾಜ ಕಲ್ಯಾಣ ಖಾತೆ ಸಚಿವೆ ಮಂಜು ವರ್ಮಾ ಬುಧವಾರ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ್ದಾರೆ. ಇದರೊಂದಿಗೆ ಪ್ರಕರಣದಲ್ಲಿ ಮೊದಲ ಹೈಪ್ರೊಫೈಲ್ ವ್ಯಕ್ತಿಯ ತಲೆದಂಡ ಆದಂತಾಗಿದೆ. ಇನ್ನು ಪ್ರಕರಣದ ಸಂಬಂಧ ಇತ್ತೀಚೆಗಷ್ಟೇ ಬಂಧಿತನಾಗಿದ್ದ ಬ್ರಜೇಶ್ ಠಾಕೂರ್ ಜೊತೆ ಸಚಿವೆ ಮಂಜು ವರ್ಮಾರ ಪತಿ ಚಂದ್ರೇಶ್ವರ ವರ್ಮಾ ನಂಟು ಬೆಳಕಿಗೆ ಬಂದ ಹಿನ್ನೆಲೆಯಲ್ಲಿ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಿದ್ದಾರೆ. ಸರ್ಕಾರದ ಅನುದಾನದಲ್ಲಿ ನಡೆಯುತ್ತಿರುವ ಪುನರ್ವಸತಿ ಕೇಂದ್ರದಲ್ಲಿನ 40 ಅಪ್ರಾಪ್ತೆಯರ ಪೈಕಿ 34 ಜನರ ಮೇಲೆ ಅತ್ಯಾಚಾರವಾಗಿರುವುದು ಇತ್ತೀಚಿನ ವೈದ್ಯಕೀಯ ತಪಾಸಣೆಯಲ್ಲಿ ಖಚಿತಗೊಂಡಿದೆ. ಈ ಹಿನ್ನೆಲೆಯಲ್ಲಿ ಈ ಕೇಂದ್ರವನ್ನ ನಡೆಸುತ್ತಿದ್ದ ಬ್ರಜೇಶ್ ಠಾಕೂರ್ನನ್ನ ಬಂಧಿಸಲಾಗಿತ್ತು. ಆತನ ಮೊಬೈಲ್ ಕರೆ ದಾಖಲೆ ಪರಿಶೀಲಿಸಿದಾಗ ಅದರಲ್ಲಿ ಆತ ಸಚಿವೆ ಮಂಜು ವರ್ಮಾ ಅವರ ಪತಿ ಮಾಜಿ ಶಾಸಕ ಚಂದ್ರೇಶ್ವರ್ ಜೊತೆ ಹಲವು ಬಾರಿ ಮಾತುಕತೆ ನಡೆಸುವುದು ಪತ್ತೆಯಾಗಿತ್ತು. ಅಲ್ಲದೆ ಪ್ರಕರಣದಲ್ಲಿ ಬಂಧಿತ ಮತ್ತೊಬ್ಬ ಸರ್ಕಾರಿ ಅಧಿಕಾರಿಯ ಪತ್ನಿ ಕೂಡ ಚಂದ್ರೇಶ್ವರ ವರ್ಮಾ ಏಕಾಂಗಿಯಾಗಿ ಬಾಲಕಿಯರ ಕೊಠಡಿಗೆ ಹೋಗುತ್ತಿದ್ದರು ಎಂದು ಆರೋಪಿಸಿದ್ದಾರೆ. ಬಿಹಾರ ಮತ್ತು ಉತ್ತರ ಪ್ರದೇಶದಲ್ಲಿ ಬಾಲಿಕಾ ಗೃಹಗಳಲ್ಲಿ ಲೈಂಗಿಕ ಕಿರುಕುಳದ ಪ್ರಕರಣಗಳು ಬೆಳಕಿಗೆ ಬಂದ ಬೆನ್ನಲ್ಲೇ ದೇಶದಾದ್ಯಂತ ಇರುವ 9,000 ಮಕ್ಕಳ ಪಾಲನಾ ಕೇಂದ್ರಗಳ ಸ್ಥಿತಿಗತಿ ಪರಿಶೀಲಿಸುವಂತೆ ಕೇಂದ್ರ ಸರ್ಕಾರ ಆದೇಶಿಸಿದೆ. 60 ದಿನಗಳಲ್ಲಿ ಈ ಕುರಿತು ಪರಿಶೀಲನಾ ವರದಿ ಒಪ್ಪಿಸುವಂತೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ಆದೇಶಿಸಿದೆ. ಇಂತಹ ಸಂಸ್ಥೆಗಳಲ್ಲಿ ವಾಸಿಸುತ್ತಿರುವ ಮಕ್ಕಳ ಸ್ಥಿತಿಗತಿಗಳ ಮತ್ತು ಅವುಗಳನ್ನ ನಿರ್ವಹಿಸುವ ಸಂಸ್ಥೆಗಳ ಹಿನ್ನೆಲೆಯ ಬಗ್ಗೆ ಪರಿಶೀಲನೆ ನಡೆಸಲಾಗಿದೆ. ದೇಶದಲ್ಲಿ ಇಂತಹ 9,462 ಸಂಸ್ಥೆಗಳಿದ್ದು ಅವುಗಳಲ್ಲಿ 7,109 ಸಂಸ್ಥೆಗಳು ಸರ್ಕಾರದಲ್ಲಿ ನೋಂದಾಯಿಸಲ್ಪಟ್ಟಿವೆ. ಇಂತಹ ಬಹುತೇಕ ಸಂಸ್ಥೆಗಳ ನಿರ್ವಹಣೆಗೆ ಸರ್ಕಾರದಿಂದ ಅನುದಾನ ದೊರೆಯುತ್ತದೆ. ಆದರೆ ಇವುಗಳನ್ನ ನಿರ್ವಹಣಾ ಹೊಣೆ ಸಾಮಾನ್ಯವಾಗಿ ಎನ್ಜಿಒಗಳಿಗೆ ನೀಡಲಾಗ್ತಿದೆ. ಈ ಹಿನ್ನೆಲೆಯಲ್ಲಿ ಸಚಿವೆ ಮಂಜು ರಾಜೀನಾಮೆಗೆ ವಿಪಕ್ಷಗಳು ಭಾರಿ ಒತ್ತಾಯ ಮಾಡಿದ್ವು. ಇದರ ಬೆನ್ನಲ್ಲೇ ಮಂಜು ವರ್ಮಾಗೆ ಕರೆ ಮಾಡಿದ್ದ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಸರ್ಕಾರದ ಇಮೇಜ್ಗೆ ಭಾರಿ ಧಕ್ಕೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ತಕ್ಷಣವೇ ರಾಜೀನಾಮೆ ನೀಡುವಂತೆ ಸೂಚಿಸಿದ್ದರು ಎನ್ನಲಾಗಿದೆ. ಮೊದಲಿಗೆ ಹುದ್ದೆಗೆ ರಾಜೀನಾಮೆ ನೀಡಲು ಮಂಜು ವರ್ಮಾ ನಿರಾಕರಿಸಿದ್ರು ಎನ್ನಲಾಗಿದೆ. ಆದರೆ ಬಳಿಕ ನಿತೀಶ್ ಅವರ ಕಟ್ಟಪ್ಪಣೆಯ ಮೇರೆಗೆ ರಾಜೀನಾಮೆಗೆ ಮುಂದಾದರು ಎನ್ನಲಾಗಿದೆ. ಎಂಟು ಸಜೀವ ಗ್ರೆನೇಡ್ಗಳನ್ನ ಹೊಂದಿದ್ದ ಶಂಕಿತ ಉಗ್ರನೋರ್ವನನ್ನ ಬಂಧಿಸಿದ ಬಳಿಕ ಆಗಸ್ಟ್ 15ರಂದು ದಿಲ್ಲಿಯಲ್ಲಿ ನಡೆಯಲಿದ್ದ ಪ್ರಮುಖ ಭಯೋತ್ಪಾದಕ ದಾಳಿಯನ್ನ ವಿಫಲಗೊಳಿಸಲಾಗಿದೆ ಎಂದು ಜಮ್ಮು ಮತ್ತು ಕಾಶ್ಮೀರ ಪೊಲೀಸರು ಸೋಮವಾರ ಹೇಳಿದ್ದಾರೆ. ಉಗ್ರನಿಂದ 60,000 ನಗದನ್ನ ಕೂಡ ವಶಪಡಿಸಿಕೊಳ್ಳಲಾಗಿದೆ. ಗ್ರೆನೇಡ್ಗಳನ್ನ ದಿಲ್ಲಿಯತ್ತ ಕೊಂಡೊಯ್ಯಲಾಗುತ್ತಿದ್ದು ಹಾಗೂ ದಿಲ್ಲಿಯಲ್ಲಿ ನಡೆಯುವ ಸ್ವಾತಂತ್ರ್ಯ ದಿನಾಚರಣೆಗೆ ಅಡ್ಡಿಪಡಿಸುವ ಉದ್ದೇಶ ಇತ್ತು ಎಂದು ಜಮ್ಮು ವಲಯದ ಐಜಿಪಿ ಡಾಕ್ಟರ್ ಎಸ್.ಡಿ. ಸಿಂಗ್ ಹೇಳಿದ್ದಾರೆ. ದಕ್ಷಿಣ ಕಾಶ್ಮೀರದ ಪುಲ್ವಾಮಾ ಜಿಲ್ಲೆಯ ಅವಂತಿಪುರದ ನಿವಾಸಿಯಾಗಿರುವ ಅಫ್ರಾನ್ ವಾನಿ ಎಂದು ಗುರುತಿಸಲಾದ ಶಂಕಿತ ಉಗ್ರನನ್ನ ಜಮ್ಮುವಿನ ಗಾಂಧಿನಗರದ ಪ್ರದೇಶದಲ್ಲಿ ಬಂಧಿಸಲಾಗಿದೆ.
ಆತನನ್ನ ದಿಲ್ಲಿ ಪೊಲೀಸರ ವಿಶೇಷ ಘಟಕ ವಿಚಾರಣೆ ನಡೆಸುತ್ತಿದೆ ಎಂದು ಅವರು ತಿಳಿಸಿದ್ದಾರೆ. ಸ್ವಾತಂತ್ರ್ಯ ದಿನಾಚರಣೆ ಸಂದರ್ಭ ಜಮ್ಮು ಮತ್ತು ಕಾಶ್ಮೀರ ಮತ್ತು ದಿಲ್ಲಿಯಲ್ಲಿ ಲಷ್ಕರ್-ಎ ತಯ್ಯಿಬಾ, ಜೈಷ್ ಇ ಮೊಹಮ್ಮದ್ ಹಾಗೂ ಹಿಜ್ಬುಲ್ ಮುಜಾಹಿದ್ದೀನ್ ಉಗ್ರರು ದಾಳಿ ನಡೆಸುವ ಸಾಧ್ಯತೆಯ ಬಗ್ಗೆ ಬೇಹುಗಾರಿಕೆ ಮಾಹಿತಿ ದೊರೆತ ಹಿನ್ನೆಲೆಯಲ್ಲಿ ಭದ್ರತಾ ಪಡೆ ಮುನ್ನೆಚ್ಚರಿಕೆಯನ್ನ ವಹಿಸಿದೆ. ಭಾರತ ಪಾಕ್ ಯಾರ ದ್ವೇಷ ಎಷ್ಟು? ಭಾರತವು ಪಾಕಿಸ್ತಾನಕ್ಕೆ 1996ರಲ್ಲಿ ಮೋಸ್ಟ್ ಫೇವರ್ಡ್ ನೇಷನ್ ಸ್ಥಾನವನ್ನ ಕೊಟ್ಟಿತ್ತು. ಪಾಕಿಸ್ತಾನ ಈವರೆಗೆ ಭಾರತವನ್ನ ಈ ಸ್ಥಾನಕ್ಕೆ ಪರಿಗಣಿಸಿಲ್ಲ. ದ್ವೇಷಿಸುತ್ತಾ ಇರುವುದರಲ್ಲೇ ಸಂತೋಷ ಕಾಣುವವರು ಲೇಖನದಲ್ಲಿ ಆಕಾರ್ ಪಾಟೇಲ್ ಅವರು 1960ರಲ್ಲಿ ಸಿಂಧೂ ನದಿಯ ನೀರಿನ ಹಂಚಿಕೆಗಾಗಿ ಈ ಎರಡು ದೇಶಗಳ ಮಧ್ಯೆ ಒಪ್ಪಂದವಾಗಿ ಅಂದು ಇಂದಿಗೂ ಜಾರಿಯಲ್ಲಿದೆ. ಈ ಒಪ್ಪಂದದಿಂದ ಭಾರತಕ್ಕೆ ಅನ್ಯಾಯವಾದರೂ ಪಾಕಿಸ್ತಾನದ ಜೊತೆಗಿನ ಸ್ನೇಹ ಸಂಬಂಧವನ್ನ ಗಟ್ಟಿಗೊಳಿಸಬೇಕು ಎಂಬ ಉದ್ದೇಶದಿಂದ ಅಂದಿನ ಪ್ರಧಾನಿ ನೆಹರು ಅವರ ಈ ಒಪ್ಪಂದಕ್ಕೆ ಅನುಮೋದಿಸಿದ್ರು. ಆದ್ರೆ ಪಾಕಿಸ್ತಾನವು ಸ್ನೇಹ ಹಸ್ತ ಚಾಚುವ ಬದಲು 1965ರಲ್ಲಿ ಭಾರತದ ಮೇಲೆ ಆಕ್ರಮಣ ನಡೆಸಿತು. ಈ ಹಿಂದೆ ಯುದ್ಧದಿಂದಾಗಿ ಹಿಂದಿನ 17 ವರ್ಷಗಳಿಂದ ಎರಡು ದೇಶಗಳ ನಡುವೆ ರೂಪುಗೊಂಡಿದ್ದ ಜನರ ಸುಗಮ ಸಂಚಾರ ವ್ಯವಸ್ಥೆ ಮತ್ತು ವ್ಯಾಪಾರ ವ್ಯವಹಾರಗಳು ಸ್ಥಗಿತಗೊಂಡವು. ಆ ಯುದ್ಧ ನಡೆಯಲು ಪಾಕಿಸ್ತಾನ ಸರ್ಕಾರದ ಮೇಲೆ ಒತ್ತಡ ಹೇರಿದವರು ಅಲ್ಲಿನ ಆಗಿನ ವಿದೇಶಾಂಗ ಸಚಿವ ಜುಲ್ಫಿಕರ್ ಅಲಿ ಭುಟ್ಟೋ. ಪಾಕಿಸ್ತಾನದ ಸಿಂಧ್ ಪ್ರಾಂತ್ಯದ ದೊಡ್ಡ ಜಮೀನ್ದಾರರ ಕುಟುಂಬದಲ್ಲಿ ಹುಟ್ಟಿ ಬೆಳೆದ ಇವರು ಅಮೆರಿಕದ ಪ್ರತಿಷ್ಠಿತ ಕ್ಯಾಲಿಫೋರ್ನಿಯಾ ವಿಶ್ವವಿದ್ಯಾನಿಲಯ ಮತ್ತು ಇಂಗ್ಲೆಂಡಿನ ಆಕ್ಸ್ಫರ್ಡ್ ವಿಶ್ವವಿದ್ಯಾನಿಲಯಗಳಿಂದ ಪದವಿಗಳನ್ನ ಪಡೆದವರಾಗಿದ್ರು. ಇಂತಹ ಹಿನ್ನೆಲೆ ಇರುವ ವ್ಯಕ್ತಿಯಲ್ಲಿ ದ್ವೇಷದಂತಹ ಕೀಳು ಕಾಮನೆ ಇರುವುದನ್ನ ಯಾರೂ ಆಕ್ಷೇಪಿಸಲಾರರು. ಚೀನಾದೊಡನೆ ಪಾಕಿಸ್ತಾನದ ನಿಕಟ ಸ್ನೇಹ ಸಂಬಂಧಕ್ಕೆ ಬುನಾದಿ ಹಾಕಿದವರು ಇದೇ ಭುಟ್ಟೋ. ಇನ್ನೊಂದು ಉದಾಹರಣೆ ನೋಡಿ. ವಿಶ್ವ ವಾಣಿಜ್ಯ ಸಂಘಟನೆಯ ನಿಯಮದಂತೆ ಭಾರತವು ಪಾಕಿಸ್ತಾನಕ್ಕೆ 1996ರಲ್ಲಿ ಮೋಸ್ಟ್ ಫೇವರ್ಡ್ ನೇಷನ್ ಎಂಬ ಮಾನ್ಯತೆಯನ್ನ ಕೊಟ್ಟಿತ್ತು. ಈ ನಿಯಮದ ಪ್ರಕಾರ ಸದಸ್ಯ ದೇಶಗಳು ಪರಸ್ಪರ ಆಮದು ಮಾಡಿಕೊಳ್ಳುವ ವಸ್ತುಗಳ ಮೇಲೆ ಒಂದೇ ಪ್ರಮಾಣದ ಸೀಮಾ ಸುಂಕವನ್ನ ಹೇರಬೇಕು. ಆದ್ರೆ ಪಾಕಿಸ್ತಾನವು ಭಾರತಕ್ಕೆ ಇಂದಿನವರೆಗೂ ಎಂಎಫ್ಎನ್ ಸ್ಥಾನವನ್ನ ಕೊಟ್ಟಿಲ್ಲ. ಮೊದಲಿಗೆ ಅಲ್ಲಿನ ವ್ಯಾಪಾರೋದ್ಯಮಿಗಳು ತಮ್ಮ ಹಿತಾಸಕ್ತಿಗಳಿಗೆ ಧಕ್ಕೆಯಾಗಬಹುದೆಂಬ ಭಯದಿಂದ ಭಾರತಕ್ಕೆ ಇಂತಹ ಸ್ಥಾನ ಕೊಡುವುದನ್ನ ವಿರೋಧಿಸಿದ್ರು. ಒಂದು ದಶಕದಿಂದ ಈಚಿನ ಉದ್ಯಮಿಗಳು ವಿರೋಧವನ್ನ ಕಟ್ಟಿಬಿಟ್ಟಿದ್ದರೂ ಅಲ್ಲಿನ ಸರ್ಕಾರವನ್ನ ನಿಯಂತ್ರಿಸುವ ಮಿಲಿಟರಿ ಅಧಿಕಾರಿಗಳು ಅದನ್ನ ಆಗಗೂಟುತ್ತಿಲ್ಲ. ಭಾರತವನ್ನ ಎನಿಮಿ ನಂಬರ್ 1 ಎಂದು ಘೋಷಿಸಿರುವ ಅವರಿಗೆ ಈ ದೇಶವನ್ನ ಮೋಸ್ಟ್ ಫೇವರ್ಡ್ ನೇಷನ್ ಎಂದು ಹೇಳುವುದು ಹೇಗೆ ಎಂಬ ಸಮಸ್ಯೆ ಕಾಡಿದೆ.